ಯಾರು? ನನ್ನ ಹಿಂದೆ ಯಾರಿದ್ದೀರಾ? ಅಯ್ಯೋ ದೇವ್ರೇ, ನಾನು ನಾಳೆಯಿಂದಾನೇ ಡಯಟ್ ಶುರು ಮಾಡ್ತೀನಿ. ಇವತ್ತು ನನ್ನ ಕಾಪಾಡು. ಯಾರು? ನನ್ನ ಏಕೆ ಹಿಂಬಾಲಿಸ್ತಿದ್ದೀರಾ? ಇಲ್ಲ, ಪ್ಲೀಸ್ ಗಾಡ್, ಇವತ್ತು ನನ್ನ ಕಾಪಾಡು. ಪ್ಲೀಸ್ ಗಾಡ್, ಇವತ್ತು ನನ್ನ ಕಾಪಾಡು. ಹಾಂ, ಇದು ಕನಸ? ಬೆಳಗ್ಗೆ ಯಾರು ಬಂದರು? ಗುಡ್ ಮಾರ್ನಿಂಗ್ ಜಾನು ಅಕ್ಕ. ಅಯ್ಯೋ ಅನು, ನೀನಾ? ಆದರೆ ಬರ್ಫಿನ ಯಾಕೆ ಕರ್ಕೊಂಬಂದೆ? ಹಾಂ, ಬರ್ಫಿಗೆ ಹೇಳು ದೂರ ಇರೋಕ್ಕೆ. ಅಕ್ಕ, ಬರ್ಫಿ ನಿಂಗೆ ಎಲ್ಲ ಹೇಳ್ತಿದ್ದೆ, ದೂರದಿಂದ ಹೇಳಿದ್ರೆ ಆಗಲ್ವಾ? ಜಾನು, ನೀನು ಬೇಕಿದ್ರೆ ಒಳಗಡೆ ಬರ್ಬೋದು, ಆದರೆ ಬರ್ಫಿ ಬೇಡ. ಜಾನು ಅಕ್ಕ, ಬರ್ಫಿಗೆ ಬೇಜಾರಾಗುತ್ತೆ. ಬೇಜಾರಾದರೆ ನಾನೇನು ಮಾಡಲಿ? ಬರ್ಫಿಗೆ ಹೇಳು ದೂರ ಇರೋಕ್ಕೆ. ನೋ ಬರ್ಫಿ, ದೂರ ಇರು. ಜಾನು ಅಕ್ಕ, ಡಿಟೆಕ್ಟಿವ್ ಆಫೀಸಿಂದ ಲೆಟರ್. ಇದರಲ್ಲಿ ಹೀಗೆ ಬರೆದಿದೆ: 3 ದಿನಗಳಿಂದ 12 ನಾಯಿಗಳು ನಾಪತ್ತೆ. ಅಯ್ಯೋ ಪಾಪ. ಅಯ್ಯೋ, ಡಾಗ್ಸ್ ಕೇಸಾ? ನಂಗೆ ನಾಯಿಗಳು ಕಂಡ್ರೆ ಭಯ. ಓಕೆ, ಕೇಸ್ ಸಾಲ್ವ್ ಮಾಡೋಣ. ನಾವೆಲ್ಲ ಸೇರಿ ಡಾಗ್ಸ್ನ ಕಾಪಾಡೋಣ. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ಜಾನು ಅಕ್ಕ, ಬರ್ಫಿನ ಕರ್ಕೊಂಡು ಹೋಗೋಣವಾ? ಸರಿ, ಆದರೆ ನನ್ನಿಂದ 5 ಇಲ್ಲ 6 ಫೀಟ್ ದೂರ ಇರಲಿ. ಮೇಡಮ್, ದಿನ ಇಲ್ಲಿ 3 ನಾಯಿಗಳು ಇರ್ತಿದ್ವು, ಆದರೆ ನಿನ್ನೆಯಿಂದ ಕಾಣಿಸ್ತಿಲ್ಲ. ಅನು, ಇಲ್ಲಿ ನೋಡು. ಇಂಟ್ರೆಸ್ಟಿಂಗ್, ವೆರಿ ಇಂಟ್ರೆಸ್ಟಿಂಗ್. ಸ್ನೇಹಿತರೆ, ಈ ದೃಶ್ಯವನ್ನು ಸರಿಯಾಗಿ ಗಮನಿಸಿ. ಅಕ್ಕ, ಅಲ್ಲಿ ನೋಡು, ಬಿಸ್ಕಿಟ್ನ ತುಂಡು. ಕರೆಕ್ಟ್, ಅಂದರೆ ನಾಯಿಗಳನ್ನು ಯಾರೋ ಬೇಕು ಅಂತಾನೆ ಟ್ರ್ಯಾಪ್ ಮಾಡಿದ್ದಾರೆ. ಅಯ್ಯೋ ಬರ್ಫಿ, ಎಲ್ಲಿ ಹೋಗ್ತಿದ್ದೀಯಾ? ನನಗನ್ಸುತ್ತೆ ಬರ್ಫಿಗೆ ಏನೋ ಕ್ಲೂ ಗೊತ್ತಾಗಿರಬೇಕು ಅಂತ. ಬಾ ಅನು, ಬರ್ಫಿನ ಫಾಲೋ ಮಾಡೋಣ. ಜಾನು ಅಕ್ಕ, ಇಲ್ಲಿ ನೋಡು, ಇದರಿಂದ ಚಿಕನ್ ಥರ ಸ್ಮೆಲ್ ಬರ್ತಿದೆ. ಅನು, ಸ್ವಲ್ಪ ಈ ಕಡೆ ನೋಡು. ಸ್ನೇಹಿತರೆ, ಸರಿಯಾಗಿ ಗಮನಿಸಿ. ಈ ಪೋಸ್ಟರ್ ನಿಮಗೆ ರಿಯಲ್ ಅನಿಸ್ತಿದೆಯಾ ಅಥವಾ ಫೇಕ್? ಯೋಚನೆ ಮಾಡಿ, ನಿಮ್ಮ ಆನ್ಸರ್ನ ಕಾಮೆಂಟ್ ಮಾಡಿ. ಅಕ್ಕ, ಇದರಲ್ಲಿ ಸರಿಯಾದ ಸ್ಥಳದ ಬಗ್ಗೆ ಮಾಹಿತಿ ಇಲ್ಲ. ಹೌದು, ಯಾರೋ ಡಾಗ್ ರೆಸ್ಕ್ಯೂ ಹೆಸರಲ್ಲಿ ನಾಯಿಗಳನ್ನು ಕಿಡ್ನ್ಯಾಪ್ ಮಾಡ್ತಿದ್ದಾರೆ. ನನಗನ್ಸುತ್ತೆ ಬರ್ಫಿ ನೆಕ್ಸ್ಟ್ ಕ್ಲೂ ಹುಡುಕಿರಬಹುದು. ಜಾನು, ಅನು ಹಾಗೂ ಬರ್ಫಿ ಟೈರ್ ಮಾರ್ಕ್ ಸಹಾಯದಿಂದ ಒಂದು ಸ್ಥಳಕ್ಕೆ ಬರ್ತಾರೆ. ಜಾನು ಅಕ್ಕ, ಟೈರ್ ಮಾರ್ಕ್ ಮುಗೀತು. ಸ್ನೇಹಿತರೆ, ಸರಿಯಾಗಿ ಗಮನಿಸಿ. ವ್ಯಾನ್ ಯಾವ ರಸ್ತೆಯಿಂದ ಹೋಗಿದೆ ಅಂತ. ನಿಮ್ಮ ಆನ್ಸರ್ನ ಕಾಮೆಂಟ್ ಮಾಡಿ. ನನಗನ್ಸುತ್ತೆ ಬಿ ಇಂದ ಹೋಗಿರ್ಬೋದು. ಅಲ್ಲಿ ಟೈರ್ ಮಾರ್ಕ್ ಇಲ್ಲ ಅಕ್ಕ. ಎಕ್ಸಾಕ್ಟ್ಲಿ, ವ್ಯಾನ್ ಬಿ ರಸ್ತೆಯಿಂದ ಹೋಗಿರುತ್ತೆ. ಯಾಕಂದರೆ ಎ ರಸ್ತೆ ಕಚ್ಚಾ ರಸ್ತೆ ಆಗಿದೆ. ಅಲ್ಲಿಂದ ವ್ಯಾನ್ ಹೋಗಿದ್ರೆ ಟೈರ್ ಮಾರ್ಕ್ ಕ್ಲಿಯರ್ ಆಗಿ ಕಾಣಿಸ್ತಿತ್ತು. ನಾವಿವಾಗ ಬಿ ರಸ್ತೆಯಿಂದ ಹೋಗೋಣ ಬನ್ನಿ. ಜಾನು ಅಕ್ಕ, ಬೀಗ ಹೊಸದಾಗಿದೆ, ಆದರೆ ಗೇಟ್ ಮತ್ತು ಸರಪಳಿ ತುಕ್ಕಿಡ್ದಿದೆ. ವಾವ್ ಅನು, ಸರಿಯಾಗಿ ಹೇಳಿದೆ. ಜಾನು ಅಕ್ಕ, ಬೀಗ ಮುರಿಯೋ ಅವಶ್ಯಕತೆ ಇಲ್ಲ. ಕಿಟಕಿಯಿಂದ ಒಳಗಡೆ ಏನು ನಡೀತಿದೆ ಅಂತ ನೋಡ್ಬೋದು. ಅಯ್ಯೋ ಜಾನು ಅಕ್ಕ, ಕೇಸ್ ಸೀರಿಯಸ್ ಆಗಿದೆ. ಹೌದು ಅಕ್ಕ, ಯಾರೋ ಇವುಗಳನ್ನು ಕಿಡ್ನ್ಯಾಪ್ ಮಾಡಿದ್ದಾರೆ. ಕ್ಯೂಟ್ ಆಗಿರೋ ಡಾಗ್ಸ್ನ ಆನ್ಲೈನಲ್ಲಿ ಸೇಲ್ ಮಾಡ್ತೀನಿ. ಉಳಿದಿರೋ ಡಾಗ್ಸ್ನ ಸಿಟಿ ಹೊರಗಡೆ ಬಿಟ್ಟು ಬರ್ತೀನಿ. ನಾಚಿಕೆ ಆಗಲ್ಲ? ಇನ್ನೋಸೆಂಟ್ ಡಾಗ್ಸ್ನ ಕಿಡ್ನ್ಯಾಪ್ ಮಾಡಿ ಮಾರಾಟ ಮಾಡ್ತಿರಲ್ಲ. ಯಾರು? ಹೊರಗಡೆ ಯಾರಿದ್ದೀರಾ? ಅಕ್ಕ, ಆತ ಹೊರಗಡೆ ಬರ್ತಿರ್ಬೋದು. ಒಳ್ಳೆಯದೇ ಆಯಿತು, ನಾವು ಒಳಗಡೆ ಹೋಗೋ ಅವಶ್ಯಕತೆ ಇಲ್ಲ. ನೈಸ್ ಸರ್ವಿಸ್. ನಾಯಿ ತುಂಬ ಕ್ಯೂಟ್ ಆಗಿದೆ, ಇದನ್ನು ಮಾರ್ಬೋದು. ಬರ್ಫಿನ ಮುಟ್ಬೇಡ. ಬರ್ಫಿಯಿಂದ ದೂರ ಇರು. ನೀವಿಬ್ರು ನನ್ನನ್ನು ತಡೆಯೋಕ್ಕಾಗಲ್ಲ. ಅನು, ಬೇಗ ಹೋಗಿ ಎಲ್ಲ ಡಾಗ್ಸ್ನ ಒಳಗಡೆಯಿಂದ ರಿಲೀಸ್ ಮಾಡು. ಅನು, ಇವಾಗ ನೋಡು ಕಿಡ್ನ್ಯಾಪರ್ ಕತೆ ಏನಾಗುತ್ತೆ ಅಂತ. ಅಟ್ಯಾಕ್. ಕಿಡ್ನ್ಯಾಪರ್ನ ಅರೆಸ್ಟ್ ಮಾಡಿ.
ಥ್ಯಾಂಕ್ ಯು ಬರ್ಫಿ. ಅನು, ಬರ್ಫಿ ನನ್ನ ಹತ್ರ ಬರ್ತಿದೆ, ಅದನ್ನ ಹಿಡ್ಕೋ. ಅಯ್ಯೋ ದೇವ್ರೇ, ನನ್ನನ್ನು ಕಾಪಾಡು.